ನಿನ್ನೆ ಪ್ರೀತಿಸುವೆ ಭಾಗ 80. ಮಧ್ಯಾಹ್ನದ ಹೊತ್ತು ಎಲ್ಲರೂ ಹಾಲಲ್ಲಿ ಕುಳಿತು ಊಟ ಮಾಡುತ್ತಿದ್ದಾಗ ತನ್ಮಯ್ ಪದೇ ಪದೇ ಯಕ್ಷಾಳ ಕಡೆ ನೋಡಿ ಅವಳ ಸೌಂದರ್ಯವನ್ನು ಕಣ್ಣಲ್ಲಿ ಆನಂದಿಸುತ್ತಿದ್ದನು. ಯಕ್ಷಾಳಿಗೆ ಇದರ ಅರಿವಾಗಿ ಇರಿಸು ಮುರಿಸಾಗತೊಡಗಿತು. ಇವನೊಬ್ಬ ಇಷ್ಟು ದಿನ ನೆಮ್ಮದಿಯಾಗಿದೆ, ಈಗ ಒಕ್ಕರ್ಸ್ಕೊಂಡ್ಬಿಟ್ಟಿದ್ದಾನೆ. ಇವನಿಂದ ಈಗ ಹೇಗೆ ತಪ್ಪಿಸ್ಕೊಳ್ಳೋದು? ಇವನನ್ನೇ ಆಯ್ದು ಮಾಡ್ಕೊಂಡು ನಾನು ರೆಡ್ಡಿಯ ಸರ್ವನಾಶ ಮಾಡ್ಬೋದು. ನನ್ನ ಕೆಲಸ ಆಗೋ ತನಕ ಇವನ ಜೊತೆ ಚೆನ್ನಾಗೇ ಇರಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಂಡು ತನ್ನ ಪಾಡಿಗೆ ಊಟ ಮಾಡತೊಡಗಿದಳು. ಚಿನ್ಮಯ್ ಕ್ಲೈಂಟ್ ಜೊತೆ ಮೀಟಿಂಗ್ ಇತ್ತು ಅಂತ ಹೋದವನು ಇನ್ನೂ ಬಂದಿರಲಿಲ್ಲ. ಅವನು ಇಲ್ಲದನ್ನು ನೋಡಿ ತನ್ಮಯ್ ಇದೇ ತಕ್ಕ ಸಮಯ ಅಂತ ಅಂದುಕೊಂಡು ಇಕ್ಷಾಳ ಜೊತೆ ಮಾತನಾಡಲು ಬಯಸಿದನು. ಊಟ ಆದ ಕೂಡಲೇ ಇವಳ ಜೊತೆ ಮಾತಾಡಬೇಕು. ಬೆಳಿಗ್ಗೆ ಕೂಡ ಇವಳ ಜೊತೆ ಮಾತಾಡೋಕ್ಕಾಗಿಲ್ಲ. ಇವಳ ಜೊತೆ ಮಾತಾಡಕ್ಕೆ ಹೋಗಿಲ್ಲ ಅಂದ್ರೆ ಇವಳು ನನ್ನನ್ನು ಅವಾಯ್ಡ್ ಮಾಡೋಕ್ಕೆ ಶುರು ಮಾಡಿದ್ರೆ ಕಷ್ಟ. ಹೇಗಾದ್ರೂ ಮಾಡಿ ಇವಳ ಜೊತೆ ಮನಸ್ಸು ಬಿಚ್ಚಿ ಮಾತಾಡಬೇಕು ಅಂತ ಅಂದುಕೊಂಡವನು ಬೇಕಂತಲೇ ಇಕ್ಷಾಳ ಜೊತೆ ಮಾತನಾಡಲು ಅವಳಿಗೆ ಪನ್ನೀರ್ ಗ್ರೇವಿ ತಿನ್ನುವಂತೆ ಒತ್ತಾಯ ಮಾಡತೊಡಗಿದನು. ಇಕ್ಷಾ, ತಗೋ ಇದನ್ನು, ಈ ಪನ್ನೀರ್ ಗ್ರೇವಿ ತುಂಬಾನೇ ಚೆನ್ನಾಗಿದೆ ಅಂತ ಹೇಳಿದಾಗ ಅವಳು ಬೇಡವೆಂದರೂ ಕೂಡ ಕೇಳದೆ ಅವಳ ತಟ್ಟೆಗೆ ಗ್ರೇವಿಯನ್ನು ಹಾಕಿದನು. ಅವನ ಈ ರೀತಿಯ ವರ್ತನೆ ಎಲ್ಲರಿಗೂ ವಿಚಿತ್ರವೆನಿಸಿತು. ಶಾಲಿನಿಯವರಿಗೆ ಕೋಪ ಬಂದು, ಏ ತನ್ಮಯ್, ಅವಳು ನಿನ್ನ ಅಣ್ಣನ ಹೆಂಡತಿ, ನಿನ್ಗೆ ಅತ್ತಿಗೆ ಹಾಕ್ಬೇಕಾದವಳು. ಅವಳನ್ನು ಯಾಕೆ ಹೆಸರಿಡ್ದು ಕರ್ತಾ ಇದೆಯಾ? ಅತ್ತಿಗೆ ಅಂತಾನೆ ಕರಿ. ಅವರ ಮಾತಿಗೆ ಧ್ವನಿಗೂಡಿಸಿದ ಲಲಿತಮ್ಮರವರು, ನಿನ್ನಮ್ಮ ಸರಿಯಾಗಿ ಹೇಳ್ತಾ ಇದ್ದಾಳೆ, ಅವಳನ್ನು ಅತ್ತಿಗೆ ಅಂತಾನೆ ಕರಿ. ಅವನು ಹೆಂಗಾದ್ರೂ ಮದುವೆ ಮಾಡ್ಕೊಂಡು ಬಂದಿರ್ಲಿ, ಆದ್ರೆ ಅವಳು ನಿನ್ಗೆ ಅತ್ತಿಗೆನೇ ಹಾಕ್ಬೇಕಾದವಳು. ಇನ್ಮೇಲೆ ಹೆಸರು ಹಿಡ್ದು ಕರಿಬೇಡ. ಮಾಮ್, ಅಜ್ಜಿ, ನನ್ಗೇನು ಅನ್ಸುತ್ತ ನಾನು ಅದನ್ನೇ ಮಾಡೋದು. ಡ್ಯಾಡ್, ನೀವಾತ್ರ ಇವರಿಬ್ಬರಿಗೆ ಹೇಳಿ, ನಾನು ಮಾತ್ರ ಇವಳನ್ನ ಅತ್ತಿಗೆ ಅಂತ ಕರೆಯಲ್ಲ, ಇಕ್ಷಾ ಅಂತಾನೆ ಕರೆಯೋದು. ನೀವಿಬ್ರು ಸ್ವಲ್ಪ ಸುಮ್ಮನೆ ರೀ. ನನ್ನ ಮಗನಿಗೆ ಏನು ಅನ್ಸುತ್ತೋ ಅದನ್ನೇ ಮಾಡಲಿ. ಇಬ್ರು ಒಂದೇ ಏಜ್ ಥರ ಇದ್ದಾರೆ, ಹೆಸರು ಹಿಡಿದು ಕರೆಯೋದ್ರಲ್ಲಿ ತಪ್ಪೇನು ಅಂತ ಹೇಳಿದಾಗ ತನ್ಮಯನಿಗೆ ತನ್ನ ಡ್ಯಾಡ್ ಮಾತು ಕೇಳಿ ತುಂಬಾನೇ ಖುಷಿಯಾಯಿತು. ಆದರೆ ಶಾಲಿನಿ ಅವರಿಗೆ ಮಾತ್ರ ಮಗನ ಬಿಹೇವಿಯರ್ ಒಂಚೂರು ಹಿಡಿಸಲಿಲ್ಲ. ಊಟ ಆದ ಮೇಲೆ ಇಕ್ಷಾ ತನ್ನ ರೂಮ್ ಹೋಗಿ ಸೇರಿಕೊಂಡಳು. ರೆಡ್ಡಿಯವರು ಹಾಲಲ್ಲಿ ಸೋಫಾದಲ್ಲಿ ಕುಳಿತಿದ್ದರು. ಶಾಲಿನಿ ಅವರು ಮತ್ತು ಲಲಿತಮ್ಮರವರು ತಮ್ಮ ತಮ್ಮ ರೂಮಿಗೆ ಹೋದರು. ತನ್ಮಯ್ ಇಕ್ಷಾಳ ಜೊತೆ ಮಾತನಾಡಲು ಅವಳು ರೂಮಿಗೆ ಹೋಗತೊಡಗಿದನು. ಇದನ್ನು ನೋಡಿದ ರೆಡ್ಡಿ ಅವರು ಅವನನ್ನು ಕರೆದು, ತನ್ಮಯ್, ಬಾ ಇಲ್ಲಿ. ಏನ್ ಡ್ಯಾಡಿ, ಯಾಕೆ ಕರೆದಿದ್ದು? ನನಗೆ ನಿನ್ನ ಜೊತೆ ಸ್ವಲ್ಪ ಮಾತಾಡೋಕ್ಕಿದೆ. ಹೇಳಿ ಡ್ಯಾಡಿ, ಏನು ಮಾತಾಡಬೇಕು? ಬಾ ಕೂತ್ಕೋ ಅಂತ ಹೇಳಿದಾಗ ಅವನು ರೆಡ್ಡಿಯ ಪಕ್ಕ ಬಂದು ಕುಳಿತುಕೊಂಡನು. ನಾನು ಅವಾಗ್ಲಿಂದ ನೋಡ್ತಾ ಇದ್ದೀನಿ, ಏನು ಅವಳನ್ನೇ ಗುರಾಯಿಸ್ಕೊಂಡು ನೋಡ್ತಾ ಇದ್ದೆ. ಊಟ ಮಾಡಬೇಕಾದ್ರೆ ನಿನ್ನ ಗಮನ ಊಟದ ಕಡೆ ಬಿಟ್ಟು ಅವಳ ಕಡೆನೇ ಇತ್ತಲ್ವ, ಯಾಕೆ? ಅವಳು ಆ ಕೆಲಸಕ್ಕೆ ಬಾರದವನ ಹೆಂಡತಿ, ಅವಳನ್ನ ಆ ರೀತಿ ನೋಡಬಾರ್ದು ಅಂತ ಗೊತ್ತಾಗಲ್ವ ನಿನಗೆ? ನಿನ್ನ ಮಾಮ್ ಮತ್ತು ಅಜ್ಜಿ ಹೇಳಿದ ಹಾಗೆ ಅವಳನ್ನ ಅತ್ತಿಗೆ ಅಂತ ಕರೆ. ಅವರೇ ಇದ್ರು ನಿನಗೆ ಅವಮಾನ ಆಗದೆ ಇರಲಿ ಅಂತ ನಾನು ನಿನಗೆ ಸಪೋರ್ಟ್ ಮಾಡಿದ್ದು. ಆದರೆ ಈಗ ಹೇಳ್ತಾ ಇದ್ದೀನಿ ಕೇಳು, ನೀನು ಅವಳನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡಬಾರ್ದು. ಅದಕ್ಕೆ ಅಂತ ಹುಡುಗಿರು ತುಂಬ ಸಿಗ್ತಾರೆ, ಅವರು ಹಿಂದೆ ಹೋಗು. ಆದರೆ ಅವಳು ಈ ಮನೆ ಸೊಸೆ, ಅವಳ ಮೇಲೆ ಕಣ್ಣು ಹಾಕೋದು ಸರಿಯಲ್ಲ, ತಿಳಿಯುತ್ತಾ? ಡ್ಯಾಡ್, ಅವಳು ನನ್ನ ಕ್ಲಾಸ್ಮೇಟ್. ಏನು ಹೇಳ್ತಾ ಇದೆಯಾ? ಅವಳು ನಿಮಗೆ ಮೊದಲೇ ಗೊತ್ತಾ? ಹ್ಞೂ ಡ್ಯಾಡ್, ನಾನು ಅವಳು ಒಂದೇ ಕಾಲೇಜಲ್ಲಿ ಓದಿದ್ದು. ಅವಳು ನನ್ನ ಗರ್ಲ್ ಫ್ರೆಂಡ್. ನನ್ನನ್ನು ಇಷ್ಟಪಡ್ತಾ ಇದ್ಲು, ನಾನು ಕೂಡ ಅವಳನ್ನು ಇಷ್ಟಪಡ್ತಾ ಇದ್ದೆ. ನಾವಿಬ್ರು ಮದುವೆ ಆಗ್ಬೇಕು ಅಂತ ಅಂದ್ಕೊಂಡಿದ್ವಿ. ಆದ್ರೆ ಅಷ್ಟರಲ್ಲಿ ಆ ನಿಮ್ಮ ಕೆಲಸಕ್ಕೆ ಬಾರದ ಮಗ ಕುಡಿದ್ಬಿಟ್ಟು ಅವಳನ್ನು ಕೆಡಿಸ್ಬಿಟ್ಟ. ಅದಕ್ಕೋಸ್ಕರ ಅವಳು ಅವನನ್ನು ಮದುವೆ ಆಗಿರೋದು. ಅವಳಿಗೆ ಅವನಂದ್ರೆ ಇಷ್ಟ ಇಲ್ಲ, ಮರ್ಯಾದೆಗೋಸ್ಕರ ಬಲವಂತವಾಗಿ ಅವನ ಜೊತೆ ಇದ್ದಾಳೆ. ಅವಳಿಗೆ ಯಾವತ್ತಿದ್ರೆ ನನ್ನನ್ನೇ ಪ್ರೀತಿಸೋದು ಡ್ಯಾಡ್. ನೀನು ಹೇಳ್ತಾ ಇರೋದು ನಿಜಾನೇನು? ಆ ಕೆಲಸಕ್ಕೆ ಬಾರದವನು ಇಷ್ಟೆಲ್ಲ ಮಾಡ್ಬಿಟ್ನಾ? ಈಗ ಏನ್ ಮಾಡ್ಬೇಕಂತ ಅಂದ್ಕೊಂಡಿದ್ಯಾ?
ಡ್ಯಾಡ್, ನನಗೆ ನಿಮ್ಮ ಹೆಲ್ಪ್ ಬೇಕು. ಏನು ಹೆಲ್ಪ್ ಬೇಕು ಕೇಳು, ನಿನಗೆಲ್ಲ ಅಂತೀನ. ನನಗೆ ಅವಳನ್ನು ಬಿಟ್ಟು ಇರೋಕ್ಕಾಗಲ್ಲ ಡ್ಯಾಡ್. ಅವಳು ನನಗೆ ಬೇಕು. ಅವಳಿಲ್ಲ ಅಂದರೆ ನಾನು ಬದುಕಲ್ಲ. ಹೇಗಾದರೂ ಮಾಡಿ ಅವಳ ಜೊತೆ ನನಗೆ ಮದುವೆ ಮಾಡಿಸಿ ಡ್ಯಾಡ್. ಅದು ಹೇಗಾಗುತ್ತೋ? ಅವಳೀಗ ಅವನ ಹೆಂಡತಿ. ಅವಳನ್ನು ಕೆಡಿಸಿದ್ದಾನೆ. ಅವನು ಕೆಡಿಸಿರೋ ಹುಡುಗಿನ ನೀನು ಮದುವೆ ಆಗ್ತೀಯಾ? ಅದಕ್ಕೆ ನಾನು ಒಪ್ಪಿಗೆ ಕೊಡಲ್ಲ. ನಿನಗೆ ನಾನು ಅವಳಿಗಿಂತ ಚೆನ್ನಾಗಿರೋ ಹುಡುಗಿನ ತಂದು ಮದುವೆ ಮಾಡಿಸ್ತೀನಿ, ಆದರೆ ಅವಳು ಬೇಡ. ಡ್ಯಾಡ್, ಅವಳು ಹೇಗಾದರೂ ಇರಲಿ, ಅವಳು ನನಗೆ ಬೇಕು. ದುಡ್ಡು ಕೊಟ್ಟರೆ ಹುಡುಗಿರು ತುಂಬ ಜನ ಸಿಗ್ತಾರೆ ಕಣೋ. ನೀನು ಯಾಕೆ ಅವಳ ಹಿಂದೆ ಬಿದ್ದಿದ್ಯಾ? ಅವಳನ್ನು ಮರ್ತು ಬಿಡು. ಬೇರೆ ಏನು ಬೇಕಾದರೂ ಕೇಳು, ಆದರೆ ಈ ವಿಷಯದಲ್ಲಿ ನಾನು ನಿನಗೆ ಹೆಲ್ಪ್ ಮಾಡಲ್ಲ ಅಂತ ಕೋಪದಿಂದ ಹೇಳಿ ಅಲ್ಲಿಂದ ಹೊರಟು ಹೋದರು. ಇವರಿಬ್ಬರ ಸಂಭಾಷಣೆಯನ್ನು ಕದ್ದು ಕೇಳಿಸಿದ ಇಕ್ಷಾ ಕೂಡಲೇ ತನ್ನ ರೂಮ್ಗೆ ಹೋದಳು. ರೂಮಿಂದ ಹೊರಗೆ ಹೋಗೋಕ್ಕೆ ಹೋಗಿ ಒಳ್ಳೆ ಕೆಲಸ ಮಾಡಿದೆ. ಇಲ್ಲಾಂದ್ರೆ ಇವರಿಬ್ಬರ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಇವನನ್ನು ಯೂಸ್ ಮಾಡ್ಕೊಂಡು ನಾನು ರೆಡ್ಡಿಯ ನೆಮ್ಮದಿಯನ್ನು ಹಾಳು ಮಾಡ್ಬೋದು ಅಂತ ಅಂದುಕೊಂಡು ಮುಂದೆ ಏನು ಮಾಡಬೇಕು ಅಂತ ಪ್ಲಾನ್ ಮಾಡತೊಡಗಿದಳು. ತಂದೆಯ ಮಾತಿನಿಂದ ಕೋಪ ಮಾಡಿಕೊಂಡ ತನ್ಮಯ್, ನೋ, ನಮ್ಮಿಬ್ಬರನ್ನು ದೂರ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ನನಗೆ ಅವಳು ಬೇಕೇ ಬೇಕು. ನಾನು ಅವಳನ್ನು ಪಡೆದುಕೊಳ್ತೇನೆ. ನಮ್ಮಿಬ್ಬರ ಪ್ರೀತಿಗೆ ಯಾರೇ ಅಡ್ಡ ಬಂದರೂ ಸರಿ, ಅವರನ್ನು ನಾನು ಸುಮ್ಮನೆ ಬಿಡಲ್ಲ. ಈಗ ನಾನು ಹೋಗಿ ಇಕ್ಷಾಳ ಜೊತೆ ಮಾತಾಡ್ಕೊಂಡು ಬರ್ತೀನಿ ಅಂತ ಅಂದುಕೊಂಡು ಅವಳ ರೂಮಿಗೆ ಹೋದನು. ಅವನು ಬರುತ್ತಾನೆ ಎಂದು ಇಕ್ಷಾ ಕಾದುಕೊಂಡು ಕುಳಿತಿದ್ದಳು. ಅವನನ್ನು ನೋಡಿ ಬೇಕಂತಲೇ, ತನ್ಮಯ್, ನೀನೇನಿಲ್ಲಿ? ಇಕ್ಷಾ, ನನಗೆ ನಿನ್ನ ಜೊತೆ ಮಾತಾಡಬೇಕು ಅಂತ ಹೇಳಿ ಅವಳ ಕೈ ಹಿಡಿದುಕೊಂಡನು. ಅವಳು ಅವನ ಕೈಯಿಂದ ತನ್ನ ಕೈಯನ್ನು ಬಿಡಿಸಿಕೊಂಡು, ಏನು ಮಾತಾಡೋದಿದ್ರೆ ದೂರ ನಿಂತ್ಕೊಂಡು ಮಾತಾಡೋಣ. ಈ ಥರ ಎಲ್ಲ ಕೈ ಮುಟ್ಕೊಂಡು ಮಾತಾಡೋದು ನನಗೆ ಸರಿ ಕಾಣಿಸಲ್ಲ. ಮೊದಲಿನ ಸಿಚುವೇಶನ್ಗೆ ಈಗಿನ ಸಿಚುವೇಶನ್ಗೆ ತುಂಬಾ ವ್ಯತ್ಯಾಸ ಇದೆ. ಮೊದಲು ನಿನ್ನ ಗರ್ಲ್ ಫ್ರೆಂಡ್ ಆಗಿದೆ, ಆದರೆ ಈಗ ನಾನು ನಿನ್ನ ಅಣ್ಣನ ಹೆಂಡತಿ, ನಿನ್ನ ಅತ್ತಿಗೆ. ಆ ಸಂಬಂಧಕ್ಕಾದ್ರೂ ನೀನು ಬೆಲೆ ಕೊಡಲೇಬೇಕು. ಸಂಬಂಧ ಮೈ ಫುಟ್. ನನಗೆ ಗೊತ್ತಿರೋದು ಒಂದೇ, ಅದು ಏನಂದರೆ ನೀನು ನನ್ನವಳು, ನೀನು ನನಗೆ ಬೇಕು ಅಷ್ಟೇ. ತನ್ಮಯ್, ಅರ್ಥ ಮಾಡ್ಕೊ, ನಾನು ನಿನಗೆ ಸಿಗಲ್ಲ ಅಂತ ಹೇಳಿದಾಗ ಅವನು ಮತ್ತೆ ಅವಳ ಕೈ ಹಿಡಿದು, ಹಾಗೆಲ್ಲ ಹೇಳ್ಬೇಡ ಇಕ್ಷಾ, ನೀನಿಲ್ಲದ ನಾನು ಬದುಕಲ್ಲ, ನಾನು ಹುಚ್ಚ ಹಾಕ್ಬಿಡ್ತೀನಿ, ಅದೇ ನನಗೆ ಬೇಕಾಗಿರೋದು ಅಂತ ಇಕ್ಷಾ ಮನಸ್ಸಿನಲ್ಲಿ ಅಂದುಕೊಂಡು, ನಾನು ಇಲ್ಲ ಅಂದರೆ ನೀನು ಬದುಕಲೇಬೇಕು ತನ್ಮಯ್. ಯಾಕಂದರೆ ನಾನು ನಿನಗೆ ಸಿಗಲ್ಲ. ನಾನು ನಿನ್ನ ಅಣ್ಣನ ಹೆಂಡ್ತಿ, ಅರ್ಥ ಮಾಡ್ಕೊ. ನೀನು ನನಗೆ ಸಿಗಲ್ವಾ? ನೀನು ನನಗೆ ಸಿಕ್ಕಿಲ್ಲ ಅಂದರೆ ನಾನು ಏನು ಮಾಡ್ತೀನಿ ನೋಡು ಅಂತ ಅಂದುಕೊಂಡು ಅಲ್ಲೇ ಆ್ಯಪಲ್ ಕಟ್ ಮಾಡೋಕ್ಕೆ ಇಟ್ಟಿದ್ದ ಚಾಕುವನ್ನು ತೆಗೆದು ಅವನ ಕುತ್ತಿಗೆಗೆ ಹಿಡಿದು, ಹೇಳು ಇಕ್ಷಾ, ನೀನು ನನ್ನ ಲವ್ ಮಾಡ್ತೇ ಇಲ್ವಾ? ತನ್ಮಯ್, ನನ್ನ ಮಾತು ಕೇಳು, ಆ ಚಾಕು ನಾನು ಕೊಡು, ಹಠ ಮಾಡಬೇಡ. ಹಠ ನೀನು ಮಾಡ್ತಾ ಇದೆಯಾ? ನೀನು ನನ್ನನ್ನು ಪ್ರೀತಿಸ್ತೆ ಅಂತ ಹೇಳಿದ ಮೇಲೇ ಈ ಚಾಕು ಕೊಡೋದು, ಇಲ್ಲಾಂದರೆ ಇವತ್ತೇ ನನ್ನ ಕೊನೆಯ ದಿನ ಆಗಿಬಿಡುತ್ತೆ. ಹೇಳು ಇಕ್ಷಾ, ಡು ಯು ಲವ್ ಮೀ? ತನ್ಮಯ್, ಚಾಕು ಕೊಡು, ನಾನು ನಿನ್ನನ್ನು ಲವ್ ಮಾಡೋಕ್ಕೆ ಆಗಲ್ಲ, ಅರ್ಥ ಮಾಡ್ಕೊ. ಇಕ್ಷಾ, ಡು ಯು ಲವ್ ಮೀ ಅಂತ ಹೇಳಿ ಅವನು ಚಾಕುನ ನಿಧಾನವಾಗಿ ಅವನ ಕುತ್ತಿಗೆಗೆ ಪ್ರೆಸ್ ಮಾಡಿದಾಗ ಕುತ್ತಿಗೆಯಿಂದ ಸ್ವಲ್ಪ ರಕ್ತ ಬರಲಾರಂಭಿಸಿತು. ಇದನ್ನು ನೋಡಿದ ಅವಳು, ಇವನೇನಾದರೂ ಸತ್ರೆ ಎಲ್ಲ ನನ್ನ ತನ್ನ ಮೇಲೆ ಬಂದ್ಬಿಡುತ್ತೆ. ನನ್ನ ಗುರಿ ಸಾಧಿಸೋಕ್ಕೆ ಇವನು ನನ್ನ ಜೊತೆ ಇರಲೇಬೇಕು. ಇವನು ಏನು ಹೇಳ್ತಾನೆ ಮೊದಲು ಅದನ್ನು ಕೇಳಿಬಿಡೋಣ ಅಂತ ಮನಸ್ಸಿನಲ್ಲಿ ಅಂದುಕೊಂಡವಳು, ಎಸ್, ಐ ಲವ್ ಯು ತನ್ಮಯ್ ಅಂತ ಹೇಳಿದಾಗ ಅವನಿಗೆ ಖುಷಿಯಾಗಿ ಚಾಕುವನ್ನು ಬಿಸಾಕಿ ಓಡಿ ಬಂದು ಅವಳನ್ನು ತಬ್ಬಿಕೊಂಡನು. ಅವಳಿಗೆ ಉಸಿರುಗಟ್ಟಿದ ಅನುಭವವಾಯಿತು. ತನ್ಮಯ್, ಬಿಡು, ಯಾರಾದರೂ ಬಂದರೆ ಕಷ್ಟ. ಬರಲಿ ಬಿಡು, ಅವ್ರಿಗೂ ಗೊತ್ತಾಗಲಿ ನಾವಿಬ್ಬರು ಒಬ್ಬರನ್ನು ಬಿಟ್ಟು ಒಬ್ಬರು ಇರಲ್ಲ ಅಂತ. ನನ್ನ ಮಾತು ಕೇಳು ತನ್ಮಯ್, ಬಿಡು ನನ್ನನ್ನು.
ನೀನು ಈ ಥರ ಮಾಡಿದರೆ ನಾನು ಈ ಮನೆಯವ್ರು ಹೊರಗೆ ಕಳಿಸ್ಬಿಡ್ತಾರೆ ಅಷ್ಟೇ ಅಂತ ಹೇಳಿದಾಗ ಅವನು ಅವಳನ್ನು ಬಿಟ್ಟು ಹಿಂದೆ ಸರಿದನು. ನಾನು ನಿನ್ನನ್ನು ಇಷ್ಟಪಡ್ತಾ ಇರೋದು ನಿಜ ತನ್ಮಯ್, ಆದರೆ ನಾವಿಬ್ಬರು ಒಂದಾಗೋಕ್ಕೆ ಸಾಧ್ಯನೇ ಇಲ್ಲ. ನಿನ್ನ ಡ್ಯಾಡ್ ನಮ್ಮಿಬ್ಬರ ಸಂಬಂಧ ಯಾವತ್ತೂ ಒಪ್ಕೊಳ್ಳಲ್ಲ. ಇಲ್ಲಿನ ಸೊಸೈಟಿ ಕೂಡ ನಮ್ಮಿಬ್ಬರ ರಿಲೇಷನ್ಗೆ ಒಪ್ಕೊಡಲ್ಲ. ಸೊಸೈಟಿ ಅವ್ರನ್ನ ಕಟ್ಕೊಂಡು ನಮಗೆ ಏನಾಗಬೇಕು? ಡ್ಯಾಡ್ ಬಗ್ಗೆ ನೀನು ಚಿಂತೆ ಮಾಡಬೇಡ. ಡ್ಯಾಡನ್ನು ನಾನು ಒಪ್ಪಿಸ್ತೀನಿ, ಅವರು ಒಪ್ಕೊಂಡೇ ಒಪ್ಕೊಳ್ತಾರೆ. ಅದು ಸಾಧ್ಯವಿಲ್ಲದ ಮಾತು. ನೀನು ಸುಮ್ಮನೆ ಹೋಗಿ ಇಲ್ಲಿಂದ. ಮಾವನಿಗೆ ಏನಾದರೂ ನೀನು ಇಲ್ಲಿರೋದು ಗೊತ್ತಾದ್ರೆ ಸೀನ್ ಕ್ರಿಯೇಟ್ ಆಗುತ್ತೆ. ಪ್ಲೀಸ್ ಹೊರಡು ಇಲ್ಲಿಂದ. ನೀನು ಈಗಲೂ ನನ್ನನ್ನು ಇಷ್ಟಪಡ್ತಾ ಇದೆಯಾ ಅಂತ ನನಗೆ ಕ್ಲಿಯರ್ ಆಯಿತು. ಯು ಡೋಂಟ್ ವರಿ ಇಕ್ಷಾ, ನಮ್ಮಿಬ್ಬರನ್ನು ದೂರ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ಆದಷ್ಟು ಬೇಗ ಈ ಟಾಕ್ಸಿಕ್ ರಿಲೇಷನ್ನಿಂದ ನಿಮಗೆ ಮುಕ್ತಿ ಕೊಡಿಸ್ತೀನಿ. ಡ್ಯಾಡ್ ಒಪ್ಪು ಹಾಗೆ ನಾನೇನಾದರೂ ಮಾಡ್ತೀನಿ, ನೀನು ವರಿ ಮಾಡ್ಕೋಬೇಡ. ನಾನೀಗ ಇಲ್ಲಿಂದ ಹೋಗ್ತಾ ಇದ್ದೀನಿ. ಪರ್ಮನೆಂಟಾಗಿ ನಿನ್ನ ಜೊತೆ ಇರೋಕೆ ಏನೆಲ್ಲ ಸಿದ್ಧತೆ ಕೇಳಬೇಕು ಅದನ್ನೆಲ್ಲ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಅವಳ ರೂಮಿನಿಂದ ಹೊರ ನಡೆದನು. ಹೊರಗಡೆಯಿಂದ ಇದನ್ನೆಲ್ಲ ಕೇಳಿಸಿಕೊಂಡ ಚಿನ್ಮಯ್ ಒಂದು ಕ್ಷಣ ಕುಸಿದು ಹೋದನು. ಅವನು ಕ್ಲೈಂಟ್ ಜೊತೆ ಮೀಟಿಂಗ್ ಮುಗಿಸಿ ಖುಷಿಯಿಂದ ಮನೆಗೆ ಬಂದು ಅದನ್ನು ತನ್ನ ಮಮ್ಮನ ಹತ್ರ ಹೇಳಬೇಕು ಅಂತ ಅಂದುಕೊಂಡಿದ್ದನು. ಆದರೆ ರೂಮಿಗೆ ಬರಬೇಕಾದರೆ ರೂಮ್ ಒಳಗೆ ತನ್ಮಯ್ ಇರೋದನ್ನು ಗಮನಿಸಿ ಅವನು ಹೊರಗಡೆಯೇ ನಿಂತುಕೊಂಡನು. ಇವರಿಬ್ಬರ ಸಂಭಾಷಣೆಯನ್ನು ಕೇಳಿದ ಅವನಿಗೆ ಹೃದಯ ಒಡೆದು ಚೂರಾದ ಅನುಭವವಾಯಿತು. ಅಲ್ಲಿರಕ್ಕಾಗದೆ ಕೂಡಲೇ ಅಲ್ಲಿಂದ ಮನೆ ಹೊರಗೆ ಬಂದು ವರಾಂಡದಲ್ಲಿ ಕುಳಿತುಕೊಂಡನು. ತನ್ಮಯ್ ಹೋಗಿ ಆದ ಮೇಲೆ ಇಕ್ಷಾ ಆಳವಾದ ಉಸಿರನ್ನು ಬಿಡುತ್ತಾ, ಹಬ್ಬ ಕೊನೆಗೂ ಹೋಗ್ಬಿಟ್ಟೆ ಇಲ್ಲಿಂದ. ಇವನು ನೋಡಿದ್ರೆ ನನಗೆ ಇರಿಟೇಟ್ ಆಗುತ್ತೆ. ಎಷ್ಟು ಹಚ್ಕೊಳ್ತಾನೋ ಹಚ್ಕೊಳ್ಳಿ, ಆಮೇಲೆ ಅದಕ್ಕೊಂದು ಫುಲ್ ಸ್ಟಾಪ್ ಇಟ್ಟರೆ ಆಯಿತು ಅಂತ ಅಂದುಕೊಂಡು ಸುಮ್ಮನಾದಳು. ಇತ್ತ ಇಕ್ಷಾಳ ಜೊತೆ ಮಾತನಾಡಿ ಬಂದ ತನ್ಮಯ್ ತನ್ನ ರೂಮ್ ಒಳಗೆ ಹೋಗಿ ರೂಮಿನ ಬಾಗಿಲನ್ನು ಹಾಕಿ ಹಾಸಿಗೆಯಲ್ಲಿ ಅಂಗಾತ ಮಲಗಿಕೊಂಡು ಜೋರಾಗಿ ನಗತೊಡಗಿದನು. ಇಕ್ಷಾ, ಯು ಸೆಂಟಿಮೆಂಟಲ್ ಫೂಲ್ ಅಂತ ಹೇಳಿ ಹಾಸಿಗೆಯಿಂದ ಎದ್ದವನೇ ಅಲ್ಲೇ ಪಕ್ಕದಲ್ಲಿದ್ದ ಟೇಬಲ್ಗೆ ಕೈಯನ್ನು ಕುತ್ತಿ ಕೋಪದಿಂದ ಕುದಿಯತೊಡಗಿದನು. ಕತೆ ಮುಂದುವರಿಯುವುದು. ತನ್ಮಯ್ ಯಾಕೆ ನಕ್ಕ ಹಾಗೂ ಯಾಕೆ ಕೋಪಗೊಂಡಿದ್ದಾನೆ, ಹಾಗೆಯೇ ಚಿನ್ಮಯ್ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾನೆ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಗಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಿಮ್ಗೇನಾದರೂ ತನ್ಮಯ್ ಯಾಕೆ ನಕ್ಕ ಅಂತ ಗೊತ್ತಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.